ಇಂದು ಜುಲೈ 7ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಇದು ಸಹ ಒಂದು ಅಪೂರ್ವ ಬರಹ. ಶಿರೋನಾಮೆ ಲೆಸ್ ಟಾಕಿಂಗ್. When asked by a friend why he was usually so tactful in his transactions, a businessman pointed to a small card conspicuously tucked up in his bedroom, which read, "Dear God, teach me to keep my big mouth shut." Because of the weakness we have inherited from our first parents, most of us tend to use too many words, not too few. While it is important to make one's voice heard at the right time and place, yet a bit of restraint on other occasions seldom gets anyone into trouble. Good. One who gets into the habit of chattering too much can easily make a fool of himself. Worse still, he can do more than a little harm to others by a strayed remark, by exaggerating another's faults, by stretching the truth in such a way that it bears little remembrance to reality. Under Baraha, I regret often that I have spoken, never that I have been silent. Wow, what a beautiful sentence. ಏನಿದು? ಕಡಿಮೆ ಮಾತು ಆಡುವುದು. ಒಬ್ಬ ವ್ಯವಹಾರಸ್ಥನಿಗೆ ಅವನ ಸ್ನೇಹಿತ ಕೇಳ್ತಾನೆ, ನೀನು ಹೇಗೆ ಅಷ್ಟೊಂದು ಸಹಜವಾಗಿ ನಿನ್ನ ವಹಿವಾಟುಗಳನ್ನು ನಡೆಸುವುದರಲ್ಲಿ ಚತುರನಾಗಿದ್ದೀಯಾ? ಬಹಳ ಮಾತಾಡಿದೆ ಅಂತ ಅರ್ಥಲ್ಲಿ. ಆ ವ್ಯಾಪಾರಿ ತನ್ನ ಸ್ನೇಹಿತನನ್ನು ತನ್ನ ಬೆಡ್ರೂಮ್ಗೆ ಮಲಗೋ ಕೋಣೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಪಟ ಅಂಟಿಸಿರ್ತಾನೆ. ದೇವರೇ ಕುರಿತು ಮಾಡಿದೊಂದು ಪ್ರಾರ್ಥನಾ ಮಾಡಿರ್ತಾನೆ. ಪ್ರಿಯ ದೇವರೇ, ನನ್ನ ಈ ದೊಡ್ಡ ಬಾಯಿಯನ್ನು ಹೇಗೆ ಮುಚ್ಚಿಡುವುದು ಎಂಬುದನ್ನು ಕಲಿಸುತ್ತಾ ಇರು. ಎಷ್ಟು ಅದ್ಭುತದಲ್ಲ? ಪ್ರಿಯ ದೇವರೇ, ನನ್ನ ಈ ದೊಡ್ಡ ಬಾಯಿಯನ್ನು ಹೇಗೆ ಮುಚ್ಚಿಡುವುದನ್ನು ಕಲಿಸುತ್ತಾ ಇರು ಅಂಥೇಳಿ. ನಾವು ಏನು ಮಾಡೇವಿ ಅಂದರೆ, ನಮ್ಮ ಪೂರ್ವಜರಿಂದ, ನಮ್ಮ ತಾತ ಮುತ್ತಾಂದರಿಂದ ಅನುವಂಶಿಕವಾಗಿ ಪಡೆದ ಒಂದು ದುರ್ಬಲತೆ ಅಂತಾರೆ ಇಲ್ಲಿ ಮಾರುಸೋರು. ನಾವು ಬಹಳಷ್ಟು ಜನರು ಬಹಳಷ್ಟು ಮಾತುಗಳನ್ನು ಶಬ್ದಗಳನ್ನು ಬಳಸಿ ಮಾತನಾಡಬೇಕು ಅಂತ ಒಂದು ಒಲವು ಹೊಂದಿಬಿಟ್ಟಿದ್ದೇವೆ. ಅದು ನಾವು ಬಹಳಷ್ಟು ಮಾತನಾಡಬೇಕು ಅಂತ ತಿಳ್ಕೊಂಡು. ಆದರೆ ಸಾಕಷ್ಟು ಕಡಿಮೆ ಶಬ್ದಗಳನ್ನು ಬಳಸುವುದು ನಮಗೆ ಗೊತ್ತೇ ಇಲ್ಲ. ಹೌದು, ಸರಿಯಾದ ಸಮಯದಲ್ಲಿ ಸರಿಯಾದ ತಾಣದಲ್ಲಿ ಓರ್ವನ ನುಡಿಗಳನ್ನು ಆಲಿಸುವಂತೆ ಮಾಡುವುದು ಬಹಳ ಮಹತ್ವದ್ದು. ಆದಾಗಲೂ ಬೇರೆಯ ಅನೇಕ ಸಂದರ್ಭಗಳಲ್ಲಿ ಸ್ವಯಂ ಸಂಯಮದ ಮಾತುಗಳು ಇರಬೇಕು, ಭಾಳ ಕಡಿಮೆ ಇರಬೇಕು. ಇದರಿಂದ ನೀವು ತೊಂದರೆಗೆ ಸಿಲುಕುವುದಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತನಾಡಬೇಕು ಅಂತ ಅರ್ಥ. ಆದರೆ ಯಾರು ಸದಾ ಒಟಗುಟ್ಟುವಿಕೆ, ಸದಾ ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುತ್ತಾರೋ ಅವರು ಹೆಚ್ಚಾಗಿ ಸ್ವಾಭಾವಿಕವಾಗಿ ತನ್ನನ್ನು ತಾನೇ ಮೂರ್ಖಪ,
ತಾನು ಮೂರ್ಖ ಎಂಬುದನ್ನು ತೋರಿಸ್ಕೊಡ್ತಾನಂತ. ಅವನು ಇತರರಿಗಾಗಿ ತನ್ನ ಮಾತುಗಳಿಂದ ಹೆಚ್ಚು ಹಾನಿ ಮಾಡ್ತಾನೆ. ಇದಂತ ಇನ್ನೂ ತುಂಬ ಕೆಟ್ಟದ್ದು. ಯಾವ್ಯಾವ ರೀತಿ ಹಾನಿ ಮಾಡ್ತಾನೆ ಭಾಳ ಮಾತಾಡುವ ಅಂತಂದರೆ 3 ವಿಷಯಗಳನ್ನು ಹೇಳ್ತಾರೆ ಇಲ್ಲಿ. ನಕಲಿ ಟೀಕೆ ಮಾಡ್ತಾನವ, ಏನದ ಅದಿಲ್ದನ ಬ್ಯಾರೆ ಥರದಿಂದ ಟೀಕಾ ಮಾಡ್ತಾನೆ. ಎರಡನೇದು, ಬ್ಯಾರೆಯವರು ಮಾಡಿದ ತಪ್ಪುಗಳನ್ನು ಅತಿಶಯವಾಗಿ ವರ್ಣಿಸ್ತಾನೆ, ಅತಿಶಯವಾಗಿ ಆ ತಪ್ಪುಗಳನ್ನು ವರ್ಣಿಸ್ತಾನೆ. ಮೂರನೇದು, ಸತ್ಯವನ್ನು ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾನೆ, ಭಾಳಷ್ಟು ಉತ್ಪ್ರೇಕ್ಷೆ ಮಾಡ್ತಾನೆ. ನೀವು ಭಾಳ ಮಾತಾಡವ ಎಂಥ ರೀತಿಯದಾಗಿರ್ತದೆ ಗೊತ್ತೇ ತಮಗೆ. ಅಂದರೆ ಅವ ಏನು ವಾಸ್ತವಿಕವಾಗಿ ಇದೆಯೋ ಅದನ್ನು ಸ್ವಲ್ಪವೂ ಜ್ಞಾಪಿಸುವ ಸಂಬಂಧ ಇರುವುದಿಲ್ಲ. ಅದಕ್ಕೆ ಆ ವಾಸ್ತವಿಕತೆ ಇದ್ದೇ ಇರ್ತದೆ, ಅದೇ ಮರೆತು ಹೋಗಿಬಿಡ್ತದೆ ಅವನ ವಿಪರೀತ ವರ್ಣನೆಯಿಂದಾಗಿ. ಎಷ್ಟೊಂದು ಅದ್ಭುತವಾದ ವಿಚಾರಗಳು ಆ ಒಂದು ಮಾತಿನ ಕುರಿತು ಇವೆ. ಯಾವುದದು? ಅದಕ್ಕೆ ಈ ಶಿರೋನಾಮೆ ಕಡಿಮೆ ಮಾತು ಆಡುವುದು ಅನ್ನುವುದಿದೆ. ಇನ್ನು ಆ ಕೆಳಗಿನ ಬರಹ, ಆತ ಸೈರಸ್ ಅನ್ನುವಂಥ ಒಬ್ಬ ಫಿಲಾಸಫರ್, ಕ್ರಿಸ್ತನಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಇದ್ದಂಥ ಮನುಷ್ಯ. ಆತ ಅದ್ಭುತವಾದ ಮಾರಲ್ ನೀತಿಗಳ ನಿಯಮಗಳ ಒಂದೊಂದು ನುಡಿಗಳನ್ನು ಬರೆದಿಟ್ಟಿದ್ದಂತೆ. ಇವತ್ತು ಬರೆದಿಟ್ಟಿದ್ದು, ನಾನು ಆಡಿದ ಮಾತುಗಳಿಗಾಗಿ ಮೇಲಿಂದ ಮೇಲೆ ವಿಷಾದಪಟ್ಟಿದ್ದೇನೆ. ನಾನು ಆಡಿದ ಮಾತುಗಳಿಗಾಗಿ ಮೇಲಿಂದ ಮೇಲೆ ವಿಷಾದಪಟ್ಟಿದ್ದಾನೆ. ಆದರೆ ಎಂದೂ ನಾನು ಮೌನವಾಗಿ ಇದ್ದುದರ ಕುರಿತು ನನ್ನಲ್ಲಿ ವಿಷಾದವಿಲ್ಲ. ಎಷ್ಟು ಸುಂದರವಾಗಿದೆಯಲ್ಲ. ಸುಮ್ಮನೆ ಇದ್ದರೆ ಅದೇನು ಮಾಡೋದಿಲ್ಲ. ಅವ್ರು ಹೆಚ್ಚು ಸಿಕ್ಕಾಪಟ್ಟೆ ಮಾತಾಡಿದರೆ ಅದು ಎಷ್ಟೊಂದು ವಿಪರೀತ ಪರಿಣಾಮವನ್ನು ಬೀರ್ತದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಕಡಿಮೆ ಮಾತನಾಡಿ ಸುಮ್ಮನಿರುವುದು ಬಹಳ ಒಳ್ಳೆಯದು ಅನ್ನುವಂಥ ಗೂಢಾರ್ಥವನ್ನು ಇದು ಒಳಗೊಂಡಿದೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.